ನಮಸ್ಕಾರ ಸ್ನೇಹಿತರೆ, ಬನ್ನಿ ಇವತ್ತು ಇನ್ಸ್ಟೆಂಟಾಗಿ 10 ನಿಮಿಷದಲ್ಲಿ ಪುಳಿಯೋಗರೆ ಮಾಡ್ಕೊಳ್ಳೋಣ. ನಾನು GRB ಅವ್ರದ್ದು ಪ್ಯಾಕೆಟ್ ತೊಗೊಂಬಂದಿದ್ದೆ, ಅದರಿಂದ ಪುಳಿಯೋಗರೆ ಮಾಡಿಕೊಂಡು ಮತ್ತು ಅದ್ರ ಜೊತೆಗೆ ಶಾವಿಗೆ ಪಾಯಸ ಮಾಡೋಣ. ಬನ್ನಿ, ಒಂದು ಪುಟ್ಟು ಬಾಣಲೆ ಇಟ್ಟು ಅದಕ್ಕೆ 1-2 ಟೇಬಲ್ ಸ್ಪೂನ್ ಎಣ್ಣೆ ಹಾಕೋಣ. ಎಣ್ಣೆ ಹಾಕಿದ ನಂತರ ಮೊದಲು ಕಡಲೆ ಬೀಜನ ಚೆನ್ನಾಗಿ ಫ್ರೈ ಮಾಡಿ ಎತ್ತಿಟ್ಕೊಂಬಿಡೋಣ ಎಣ್ಣೆಯಲ್ಲಿ. ಯಾಕೆಂದರೆ ಪುಳಿಯೋಗರೆ ಕಲಸಿದ ನಂತರ ಕ್ರಿಸ್ಪಿಯಾಗಿ ಸಿಗಬೇಕು. ಕಡಲೆ ಬೀಜ ಪುಳಿಯೋಗರೆನಲ್ಲಿ ತಿಂತಾಯಿದ್ರೆ ಅದ್ರ ಮಜ್ಜನೇ ಬೇರೆ ಇರುತ್ತೆ ನೋಡಿ. ಇವಾಗ ಕಡಲೆ ಬೀಜ ಕರೆದು ಸೈಡ್ಗೆ ಇಟ್ಕೊಂಡೆ. ಹಾಗೆ ಸಾಸಿವೆ ಕೂಡ ಹಾಕ್ತಾಯಿದ್ದೀನಿ. ಸ್ವಲ್ಪ ಸಾಸಿವೆ ಚಟಪಟ ಅಂದಮೇಲೆ ಕರಿಬೇವು ಹಾಕಿ. ಕರಿಬೇವು ನೀವು ಎಷ್ಟು ಹಾಕ್ತಿರೋ ಹಸಿ ಕರಿಬೇವಿನ ಸೊಪ್ಪು ಅಷ್ಟು ರುಚಿಯಾಗಿರುತ್ತೆ ಪುಳಿಯೋಗರೆ. ಹಾಗೆ 2 ಒಣಮೆಣ್ಸಿನ್ಕಾಯಿ ಮುರಿದಾಕಿದೆ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಒಂದು ಸಣ್ಣ ನಿಂಬೆಹಣ್ಣು ಗಾತ್ರ ಹುಣಸೆಹಣ್ಣು ಕಲಸಿಟ್ಕೊಂಡಿದೆ, ಅದನ್ನು ಕೂಡ ಹಾಕ್ಬಿಡಿ. ಅದು ಚೆನ್ನಾಗಿ ಕುದೀಲಿ. ಹುಣಸೆಹಣ್ಣು ನೀರು ಸ್ವಲ್ಪ ಒಂದಿಷ್ಟು ದಪ್ಪ ಬೆಲ್ಲ ಹಾಕಿ, ಒಂದು ಸಣ್ಣ ನಿಂಬೆಹಣ್ಣು ಗಾತ್ರ, ಹಾಗೆ ಸ್ವಲ್ಪ ಉಪ್ಪು ಹಾಕಿ ರುಚಿಗೆ. ಆಲ್ರೆಡಿ ಪುಳಿಯೋಗರೆ ಪೌಡ್ರಲ್ಲಿ ಉಪ್ಪಿರುತ್ತೆ, ನೋಡ್ಕೊಂಡು ಉಪ್ಪು ಹಾಕಿ ಫ್ರೆಂಡ್. ನೋಡಿ, ಇವಾಗ ನಾನು ಸ್ವಲ್ಪ ಅರ್ಶಿನದ ಪುಡಿ ಕೂಡ ಹಾಕ್ತಾಯಿದ್ದೀನಿ. ಕುದೀತಾ ಇದೆ ಹುಣಸೆಹಣ್ಣು ನೀರು. ಹಾಗೆ ಸ್ವಲ್ಪ ಚಿಲ್ಲಿ ಪೌಡ್ರು ಕೂಡ ಹಾಕ್ಕೋತಾ ಇದ್ದೀನಿ. ಹಾಕಿ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಕೊಟ್ಟು ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಬಿಡಿ. ಅದನ್ನು ಚೆನ್ನಾಗಿ ಕುದೀಲಿ. ಸ್ವಲ್ಪ ಅರ್ಶಿನದ ಪುಡಿ ಮತ್ತು ಖಾರದ ಪುಡಿ ಸ್ಮೆಲ್ ಹೋಗಲಿ. ನೋಡಿ, ಇವಾಗ ಕುದೀತಾ ಇದೆ. ಕುದ್ದಿದ್ದಕ್ಕೆ ನಾನು ಏನು ತೊಗೊಂಬಂದಿದ್ದೆಲ್ಲ GRB ಅವ್ರದ್ದು ಪುಳಿಯೋಗರೆ ಪುಡಿ ಪ್ಯಾಕೆಟ್, ಅದನ್ನೆರಡೂ ಹಾಕ್ತಾಯಿದ್ದೀನಿ. ಎರಡನ್ನೂ ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ. ಚೆನ್ನಾಗಿ ಮಿಕ್ಸ್ ಕೊಟ್ಟ ನಂತರ ಅದು ಎಣ್ಣೆ ಸ್ವಲ್ಪ ತೇಲ್ ಬರುತ್ತೆ, ಅಲ್ಲಿವರೆಗೂ ಚೆನ್ನಾಗಿ ಕುದಿಸಿ. ನಾನು ಸ್ವಲ್ಪ 1-2 ಟೇಬಲ್ ಸ್ಪೂನಷ್ಟು ಒಣಕೊಬ್ಬರಿ ಕೂಡ ಹಾಕ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಒಂದು ಸಲ ಮಾಡ್ಕೊಂಡು ನೋಡಿ. ನಿಮಗೆ ಟೈಮೇ ಇಲ್ಲ ಅನ್ನೋ ಪಕ್ಷದಲ್ಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ತಾಯಿದ್ದೀನಿ. ಟೈಮೇ ಇಲ್ಲ ಅನ್ನೋ ಪಕ್ಷದಲ್ಲಿ ದಿಢೀರ್ನೇ ಮಕ್ಕಳು ಬಾಕ್ಸಿಗೆ ಕೂಡ ಮಾಡಿಕೊಡ್ಬೋದು. ತುಂಬ ಚೆನ್ನಾಗಿತ್ತು ಟೇಸ್ಟು. ನೋಡಿ, ಮಾಡಾಗಿದೆ. ಇವಾಗ ನಾನು ಪಾಯಸ ಮಾಡೋಕ್ಕೆ ಒಂದು ಅರ್ಧ ಲೀಟ್ರ್ ಹಾಲು ಹಾಕಿ ಸ್ಟವ್ ಮೇಲೆ ಇಟ್ಟಿದ್ದೀನಿ. ಹಾಲು ಕಾಯಲಿ. ಹಾಲು ಚೆನ್ನಾಗಿ ಕಾಯ್ದ ನಂತರ ನಾನು ಅದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಬಾದಾಮಿ, ಗೋಡಂಬಿ, ಪಿಸ್ತಾ ಎಲ್ಲ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಡ್ರೈ ಫ್ರೂಟ್ಸ್ ಪೌಡ್ರ್ ಒಂದು 2-3 ಸ್ಪೂನ್ ಹಾಕ್ತೀನಿ. ಹಾಕ್ಬಿಟ್ಟು ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಬಿಡಿ. ಅದು ಚೆನ್ನಾಗಿ ಕುದೀಲಿ. ಕುದ್ದ ನಂತರ ನಾವು MTRದು ಶಾವಿಗೆ ಇಟ್ಕೊಂಡಿದ್ದೀನಿ. ಹಾಲು ಕುದೀಲಿ, ಚೆನ್ನಾಗಿ ಮಿಕ್ಸ್ ಕೊಟ್ಬಿಡಿ. ನೋಡಿ, ಇವಾಗ ಹಾಲು ಕುದ್ದ ನಂತರ MTR ಶಾವಿಗೆ ಸ್ವಲ್ಪ ಒಂದು ಕಾಲು ಬಟ್ಲಷ್ಟು ಹಾಕ್ತಾಯಿದ್ದೀನಿ. ಸಾಕು, ಅರ್ಧ ಲೀಟ್ರ್ ಹಾಲಿಗೆ 1/4 ಬಟ್ಲು ಶಾವಿಗೆ. ಅದನ್ನು ಚೆನ್ನಾಗಿ ಹಾಕಿ ಬೇಯಕ್ಕೆ ಬಿಟ್ಬಿಡಿ. ಏನು 5 ನಿಮಿಷದಲ್ಲಿ ಆಗಿಬಿಡುತ್ತೆ. ಹಾಲು ಕಾಯಿದ್ರೆ ನಮ್ಮ ಶಾವಿಗೆ ಪಾಯಸ ರೆಡಿ ಅಂತ. ತುಂಬ ಚೆನ್ನಾಗಿತ್ತು ಕಾಂಬಿನೇಷನ್ನು. ಇನ್ಸ್ಟೆಂಟ್ ಪುಳಿಯೋಗರೆ ಮತ್ತು ಶಾವಿಗೆ ಪಾಯಸ ಸೂಪರಾಗಿತ್ತು. ಬೆಳಗಿನ ತಿಂಡಿಗೆ ಮಾಡ್ಕೊಂಡಿದ್ದೆ. ನೀವು ಕೂಡ ಒಂದು ಸಲ ಮಾಡ್ಕೊಂಡು ನೋಡಿ ಇನ್ಸ್ಟೆಂಟ್ ಪುಳಿಯೋಗರೆನ. ನೋಡಿ, ಹಾಗೆ ನಾನು ಒಂದು 3/4 ಕಪ್ಪಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಟರೆ ನಮ್ಮದು ಶಾವಿಗೆ ಪಾಯಸ ಇನ್ಸ್ಟೆಂಟ್ ಪುಳಿಯೋಗರೆ ತಿನ್ನೋಕ್ಕೆ ರೆಡಿ ಆಗುತ್ತೆ. ನೋಡಿ, ಇವಾಗ ನಾನು ಡ್ರೈ ಫ್ರೂಟ್ಸ್ನ ಹಾಕ್ತೀನಿ. ನಾನು ಬೇರೆ ಏನೂ ಹಾಕಲ್ಲ, ಬರೀ ಗೋಡಂಬಿ ಮಾತ್ರ ಹಾಕ್ತೀನಿ. ನಿಮಗೆ ದ್ರಾಕ್ಷಿ, ಬಾದಾಮಿ ಎಲ್ಲ ಬೇಕಂದ್ರೆ ಹಾಕ್ಕೊಳ್ಳಿ. ನಾನು ಬರೀ ಗೋಡಂಬಿನ ತುಪ್ಪದಲ್ಲಿ ಕರೆದು ಪಾಯಸಕ್ಕೆ ಮಿಕ್ಸ್ ಮಾಡ್ತೀನಿ. ನೋಡಿ, ಆಯಿತು. ಇವಾಗ ಪಾಯಸದ ಜೊತೆ ಮಿಕ್ಸ್ ಮಾಡಿ ಸರ್ವ್ ಮಾಡ್ಕೊತೀನಿ. ನಾನು ತಿಂಡಿ ಟೈಮ್ ಅಲ್ವಾ ಈಗ, ಸರ್ವ್ ಮಾಡಿಕೊಂಡು ತಿಂಡಿ ತಿನ್ನೋಣ ಬನ್ನಿ ಫ್ರೆಂಡ್ ಎಲ್ರೂ. ನೋಡಿ, ಪಾಯಸ ರೆಡಿ ಆಯಿತು. ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನೋಡಿ, ನಾನು ಅನ್ನ ಮಾಡಿಟ್ಕೊಂಡಿದ್ದೆ, ಅನ್ನ ತಣ್ಣಗಾಗಿದೆ. ಈಗ ಪುಳಿಯೋಗರೆ ಕಲಿಸ್ಕೊಳ್ಳೋಣ ಬನ್ನಿ. ನೋಡಿ, ಇವಾಗ ಪುಳಿಯೋಗರೆ ಕಲಿಸ್ತಾ ಇದ್ದೀನಿ. ನೋಡಿ, ಇಷ್ಟು ಗೊಜ್ಜಾಗಿದೆ. ನನಗೆ 2 ಟೈಮ್ಗೆ ಆಗುತ್ತೆ ಈ ಗೊಜ್ಜು. ನನಗೆ ತುಂಬಾ ರುಚಿ ಇತ್ತು ಫ್ರೆಂಡ್. ಮಾಡ್ಕೊಂಡು ನೋಡಿ. ಇನ್ಸ್ಟೆಂಟಾಗಿ ಯಾವಾಗಲೂ ನಾವು ಪುಡಿ ಮಾಡಿ ಮಾಡೋದಿದ್ದೇ ಇರುತ್ತೆ. ಒಂದು ಸಲ ಅಂಗಡಿಯಿಂದ ತಂದಿದ್ದ ಪುಡಿನಲ್ಲಿ ಈ ರೀತಿ ಮಾಡಿ ನೋಡಿ, ತುಂಬ ಚೆನ್ನಾಗಿತ್ತು. ನೋಡಿ, ಪುಳಿಯೋಗರೆ ಕಲಿಸ್ದೆ. ಮೇಲೆ ಸ್ವಲ್ಪ ಕಡಲೆ ಬೀಜ ಹಾಕ್ಕೋತಾ ಇದ್ದೀನಿ. ಪುಳಿಯೋಗರೆಗೆ ನಾವು ಎಷ್ಟು ಕಡಲೆ ಬೀಜ ಹಾಕ್ತೀವೋ ಅಷ್ಟು ರುಚಿ, ಎಷ್ಟು ಕೊಬ್ಬರಿ ಹಾಕ್ತೀವೋ ಅಷ್ಟು ರುಚಿ, ಎಳ್ಳು ಅಷ್ಟೇ, ಎಷ್ಟು ಹಾಕ್ತೀವೋ ಅಷ್ಟು ರುಚಿ ಇರುತ್ತೆ ಪುಳಿಯೋಗರೆ. ನಾನು ಎಳ್ಳಿಲ್ಲಿ ಹಾಕೋಕ್ಕೆ ಹೋಗಲಿಲ್ಲ, ಅದರಲ್ಲಿ ಆಲ್ರೆಡಿ ಎಳ್ಳು ಜಾಸ್ತಿನೇ ಇತ್ತು. ಹಾಗಾಗಿ ನೋಡಿ, ಈಗ ಸರ್ವ್ ಮಾಡ್ಕೋತಾ ಇದ್ದೀನಿ ಪುಳಿಯೋಗರೆ ಮತ್ತು ಶಾವಿಗೆ ಪಾಯಸ. ನೋಡಿ ಫ್ರೆಂಡ್, ಹೇಗಿತ್ತಂತ ನೀವು ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಫ್ರೆಂಡ್. ಓಕೆ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ನಿಮ್ಮ ಬಂಧು ಮಿತ್ರರಿಗೆಲ್ಲ ಶೇರ್ ಮಾಡಿ, ನನ್ನ ವಿಡಿಯೋ ಪೂರ್ತಿ ನೋಡಿ, ಕಮೆಂಟ್ ಮಾಡಿ. ಓಕೆನಾ? ನೋಡಿ, ನಾನು ಸರ್ವ್ ಮಾಡಿಕೊಂಡೆ. ಈಗ ಬನ್ನಿ ತಿಂಡಿ ತಿನ್ನೋಣ. ತೊಗೊಳ್ಳಿ, ತಿನ್ನಿ. ನೋಡಿ ಹೇಗಿದೆ ಅಂತ. ಓಕೆ ಫ್ರೆಂಡ್, ತುಂಬ ಚೆನ್ನಾಗಿದೆ. ಮಾಡ್ಕೊಂಡು ನೋಡಿ ಒಮ್ಮೆ.
ದಿನಾ ನಾವು ಪೌಡ್ರ್ ಮಾಡಿ ಮಾಡಿ ಬೇಜಾರಾಗಿದ್ದಾಗ ಇದನ್ನೊಂದ್ಸರಿ ಮಾಡ್ಕೊಂಡು ನೋಡ್ಕೆ ಫ್ರೆಂಡ್. ಬಾಯ್ ಬಾಯ್. ಥ್ಯಾಂಕ್ ಯು. ಧನ್ಯವಾದಗಳು.